ನಾಮಕ್ಕೆ ಸ್ತೋತ್ರ. ವರ್ಡ್ ಆಫ್ ಲೈಫ್ ಸಭೆಯೇ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಂಬ್ತೇನೆ. I believe that you are all well. ಸೊ ನಾವೀಗ ಆರಾಧನೆಗೆ ಹೋಗ್ತಾ ಇದ್ದೀವಿ. We are going to go for worship now. ದೇವರ ವಾಕ್ಯ ಹೇಳ್ತದೆ, The word of God says, ಎಲ್ಲಿ ಇಬ್ರು ಮೂರು ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ wherever 2 or 3 gathered in his name, ನಾನಲ್ಲಿದ್ದೇನೆ ಎಂಬುದಾಗಿ. I am in the midst of them. ನೀವು ಸಣ್ಣ ಕೂಟ ಆಗಿದ್ರು ಕೂಡ Even you are a small group, ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. God is in the midst of you. ಸೊ ನೀವು ದೇವರನ್ನು ಆರಾಧಿಸಿರಿ. You worship God. ನಾವು ಆರಾಧಿಸುವಾಗ When we worship God, ನೀವು ಕೂಡ ಆರಾಧಿಸಬೇಕು. you also join together with us. ನಾವಿಲ್ಲಿ ಮನೋರಂಜನೆ ಮಾಡ್ತಾ ಇಲ್ಲ, We are not entertaining here. ನಾವು ದೇವರನ್ನು ನೋಡಿ ಆರಾಧಿಸ್ತಾ ಇದ್ದೇವೆ. We are looking onto Jesus and we are worshiping. ನೀವು ಆರಾಧಿಸುವಾಗ When you worship God, ನಿಮ್ಮ ಮಧ್ಯದಲ್ಲಿ ಜನರಿಗೆ ಬಿಡುಗಡೆ ಆಗ್ತದೆ. in the midst of you, the people around you will be delivered. ದಾವೀದನ ಆರಾಧಿಸುವಾಗ When David was worshiping, ಸೌಲನಿಗೆ ಬಿಡುಗಡೆ ಆಯಿತು. Saul was delivered. ಹಾಗೆ In the same way, ನಾವು ಆರಾಧಿಸುವಾಗ when we worship God, ಮೈಸೂರು ಪಟ್ಟಣಕ್ಕೆ ಬಿಡುಗಡೆ ಆಗ್ತದೆ. Mysore city will be delivered. ಸೊ ಆರಾಧಿಸುವಾಗ When we worship, ಎಲ್ಲರೂ ಎದ್ದು ನಿಂತ್ಕೊಂಡು ಆರಾಧಿಸಿ, you just all stand up and worship God. ದೇವರನ್ನು ಮಹಿಮೆ ಪಡಿಸಿ. Glorify God. ದೇವರು ನಿಮ್ಮನ್ನು ಕಾಪಾಡಲಿ. May God protect you. ಆಮೆನ್. Amen. ಅಪ್ಪ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆ ಮಾಡಿರುವೆ ದೇವ. ಅಪ್ಪ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನಿಸೆಯ ಕೊಂಡಾಡುವೆ ನನ್ನಿಸೆಯ. ಆರಾಧನೆ ನನ್ನಿಸೆಯ ಕೊಂಡಾಡುವೆ ನನ್ನಿಸೆಯ. ಕಟ್ಟಲ್ಪಟ್ಟ ತಂದೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ತಂದೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ. ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನಿಸೆಯ ಕೊಂಡಾಡುವೆ ನನ್ನಿಸೆಯ. ಆರಾಧನೆ ನನ್ನಿಸೆಯ ಕೊಂಡಾಡುವೆ ನನ್ನಿಸೆಯ. ತಪ್ಪಿಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನಿಸೆಯ ಕೊಂಡಾಡುವೆ ನನ್ನಿಸೆಯ. ಆರಾಧನೆ ನನ್ನಿಸೆಯ ಕೊಂಡಾಡುವೆ ನನ್ನಿಸೆಯ. ಅಪ್ಪ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆ ಮಾಡಿರುವೆ ಅಯ್ಯ. ಅಪ್ಪ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ,
Dear church, ಪ್ರಿಯ ಸಭೆ, you're going to hear a message today ಇವತ್ತು ನೀವು ಒಂದು ಸಂದೇಶವನ್ನು that ಕೇಳಲಿಕ್ಕಿದ್ದೀರಾ. changed my life ಅದು ನನ್ನ ಜೀವಿತವನ್ನು from ಬದಲಾಯಿಸಿತು. a defeated Christian to a victorious Christian. ಒಂದು ವಿಭಿನ್ನವಾದ ಕ್ರೈಸ್ತತ್ವದಿಂದ ಒಂದು ಜಯಶಾಲಿಯಾದ So ಕ್ರೈಸ್ತತ್ವ. let me pray with you this morning. ಈ ಮುಂಜಾನೆ ನಿನ್ನ ಜೊತೆಯಲ್ಲಿ ಪ್ರಾರ್ಥಿಸ್ತೇನೆ. Jesus, ಯೇಸುವೇ, open our eyes ನಮ್ಮ ಕಣ್ಣುಗಳನ್ನ ತೆರೆಯ to ಮಾಡು. see ನೋಡುವುದಕ್ಕೆ the third cross, ಮೂರನೇ ಶಿಲುಬೆಯನ್ನ to understand ಅರ್ಥ the ಮಾಡಿಕೊಳ್ಳುವುದಕ್ಕೆ, third cross, ಮೂರನೇ ಶಿಲುಬೆಯನ್ನ to realize ಗ್ರಹಿಸಿಕೊಳ್ಳುವುದಕ್ಕೆ there is a cross ಶಿಲುಬೆ ಅನ್ನೋದಿದೆ. every believer in the world must carry. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರಪಂಚದಲ್ಲಿರುವವರು ಎಲ್ಲರೂ ಕೂಡ ಅದನ್ನು Those ಹೊಂದಿರಬೇಕು. who mean business with you. ಯಾರೆಲ್ಲ ನಿನ್ನ ಬಗ್ಗೆ ಗಂಭೀರವಾಗಿದ್ದಾರೆ So help us, Lord. ಅವರಿಗೆ ನಮ್ಗೆ ಸಹಾಯ ಮಾಡು. Speak to us, ನಮ್ಮ Jesus. ಜೊತೆ ಮಾತನಾಡು. We pray. ನಾವು ಪ್ರಾರ್ಥಿಸ್ತೇವೆ. Let the Holy Spirit ಪವಿತ್ರಾತ್ಮನು bring conviction ನಮ್ಮಲ್ಲಿ ಮನವರಿಕೆ and ತೆಗೆದುಕೊಂಡಲ್ಲಿ change our lives. ನಮ್ಮ ಜೀವಿತವನ್ನು In ಬದಲಾಯಿಸಿ your matchless name we pray. ನಿನ್ನ ಸರಿಸಾಟಿಯಾದ ನಾಮದಲ್ಲಿ ಕೇಳ್ತೇವೆ. Amen. ಆಮೆನ್. We are going to the third cross. ಇವತ್ತು ನಾವು ಮೂರನೇ ಶಿಲುಬೆಗೆ ನಾವು ಹೋಗ್ತಿದ್ದೇವೆ. You wonder what this cross is about. ನೀವು ಅನ್ಕೊಳ್ಬಹುದು ಈ ಶಿಲುಬೆ ಯಾವುದು The ಅಂತ. first cross is Calvary. ಮೊದಲನೆಯ ಶಿಲುಬೆಯ ಬಗ್ಗೆ ಅದು ಕಲ್ವಾರಿ It's ಆಗಿತ್ತು. a common salvation all of us received. ಇದು ಸಾಮಾನ್ಯವಾದ ಒಂದು ರಕ್ಷಣೆಯು ನಾವೆಲ್ಲರೂ ಸ್ವೀಕರಿಸುವಂತದ್ದು. Same salvation Paul received. ಅದೇ ರಕ್ಷಣೆಯನ್ನ ಪೌಲನು ಕೂಡ ಸ್ವೀಕರಿಸಿದ. And he never let it to go. He was lot of time he spent in prayer. ಅದನ್ನು ನೋಡಿದ ಆ ರಕ್ಷಣೆಯನ್ನ ಕಾಪಾಡಿಕೊಂಡ ಎಷ್ಟೊಂದು ಸಮಯಗಳ ಕಾಲ ಒಂದು ಪ್ರಾರ್ಥನೆಯಲ್ಲಿ In fact, ಕಳೆದ. after he got saved, 14 years he prayed and prayed and prayed. ನಾವು ನೋಡ್ತೇವೆ ಆತನು ರಕ್ಷಣೆ ಹೊಂದ್ಮೇಲೆ 14 ವರ್ಷಗಳ ಕಾಲ ಆತನು ಪ್ರಾರ್ಥನೆಯಲ್ಲಿ ನಿರತನಾಗಿದ್ದ. And God revealed him all these things what we were reading. ಇವತ್ತು ನಾವು ಏನೆಲ್ಲ ಓದ್ತಿದ್ದೇವೋ ಅದೆಲ್ಲವನ್ನ ಕರ್ತನು ಅವನಿಗೆ ಪ್ರಕಟಿಸಿದ. He's the same God. ಆತನು ಅದೇ ದೇವರಾಗಿದ್ದಾನೆ. Spend time with him. ಆತನ ಜೊತೆ ಸಮಯವನ್ನ ಕಳೆಯಿರಿ. So, what is the third cross? ಮೂರನೇ ಶಿಲುಬೆ ಏನಾಗಿದೆ? Let us examine the scriptures. ನಾವು ವಚನದಲ್ಲಿ ನಾವು ನೋಡೋಣ. First of all, I want to tell you, ಮೊದಲನೇದಾಗಿ ಹೇಳಿಕೆ ಬಯಸ್ತೇನೆ. cross means suffering. ಶಿಲುಬೆ ಅಂದ್ರೆ ಬಾಧೆ. And we can't bear that suffering unless we have grace. ನಮಗೆ ಕೃಪೆ ಇಲ್ಲದ ಹೊರತು ಆ ಬಾಧೆಯನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. The more we have the grace, ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಕೃಪೆ ಇರುತ್ತದೋ the more we will suffer for Jesus. ಅಷ್ಟರ ಮಟ್ಟಿಗೆ ಯೇಸುವಿಗಾಗಿ ನಾವು ಬಾಧೆಗೆ ಒಳಪಡ್ತೇವೆ. There's once a man spoke to one servant of God. ಒಬ್ಬ ವ್ಯಕ್ತಿ ಇದ್ದ, ಒಬ್ಬ ದೇವರ ಸೇವಕರ ಜೊತೆ ಹೀಗೆ ಮಾತನಾಡಿದ. Pastor, I want to die for Jesus. ಅವ್ರು ಹೇಳ್ದ, ಸಭಾಪಾಲಕರೇ, ನಾನು ಯೇಸುವಿಗಾಗಿ ಸಾಯಬೇಕು. He says, man, first you live for Jesus. ಆದ್ರೆ ಆ ದೇವರ ಸೇವಕ ಹೇಳ್ದ, ಮನುಷ್ಯನೇ, ಮೊದಲು ನೀನು ಯೇಸುವಿಗಾಗಿ ಜೀವಿಸಿ ತೋರಿಸು. And it is very, very true what the pastor said. ಆ ಸಭಾಪಾಲಕರು ಹೇಳಿದ್ದು ನಿಜವಾಗಿಯೂ ಸತ್ಯ. Living for Jesus is everyday dying. ಯೇಸುವಿಗಾಗಿ ಜೀವಿಸುವುದು ಪ್ರತಿನಿತ್ಯದ ಒಂದು ಸಾವಾಗಿದೆ. Dying as a martyr is very easy. ರಕ್ತಸಾಕ್ಷಿಗಳಾಗಿ ಸಾಯುವುದು ಸುಲಭದ ಕಾರ್ಯ. No doubt it's has own fears, no doubt. ಅದರಲ್ಲಿ ಆದ ಸ್ವಂತ ಒಂದು ಭಯಗಳು ಇದೆ. But here it is a very different sort. ಆದ್ರೆ ಇಲ್ಲಿ ಇದು ವಿಭಿನ್ನವಾದ ಒಂದು ಭಯಗಳು. Today, sadly, we don't get much preaching about the cross. ದುಃಖಕರವಾಗಿ ಶಿಲುಬೆಯ ಬಗ್ಗೆ ನಾವು ನೋಡುವುದಿಲ್ಲ ಬೋಧನೆಗಳನ್ನ. I'm talking about the third cross. ನಾನು ಮೂರನೇ ಶಿಲುಬೆಯ ಬಗ್ಗೆ ಮಾತನಾಡ್ತಿದ್ದೇನೆ. Luke 9:23. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. Then he said to them, ಅದಾದ ಮೇಲೆ ಆತನು ಅವರಿಗೆ ಹೇಳಿದನು, all, ಎಲ್ಲರಿಗೂ, if anyone wants to come with me, ಯಾರಿಗಾದರೂ ನನ್ನ ಜೊತೆಯಲ್ಲಿ ಬರುವುದಕ್ಕೆ he must ಮನಸ್ಸಿದ್ದರೆ deny himself, ಆತನು ತನ್ನನ್ನು ನಿರಾಕರಿಸಿಕೊಳ್ಳಬೇಕು. take up his cross daily, ತನ್ನ ಒಂದು ಶಿಲುಬೆಯನ್ನು ಪ್ರತಿನಿತ್ಯ and ಹೊತ್ತುಕೊಳ್ಳಬೇಕು. follow me. ನನ್ನ ಹಿಂದೆ ಬರಬೇಕು. And whoever wants to save his life will lose it. ಯಾರು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದು ಅನ್ನುವನು ಅದನ್ನು ಕಳಕೊಳ್ಳುವನು. But whoever loses his life because of me will save it. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. Dear people of God, this carry lot of truth inside it. ಪ್ರಿಯ ದೇವ ಜನರೇ, ಈ ಸಂಗತಿಗಳಲ್ಲಿ ಅತಿ ಎಷ್ಟೊಂದು ಸತ್ಯವೂ ಅಡಗಿದೆ. It speaks about ಇದು ಮಾತನಾಡುತ್ತದೆ that the more you give up your life, ಎಷ್ಟು ಮಟ್ಟಿಗೆ ನಿಮ್ಮ ಜೀವಿತವನ್ನು ನೀವು ಬಿಟ್ಕೊಡ್ತೀರೋ, that is the I, ನಾನು ಅನ್ನುವುದು, me, ನನ್ನದು, myself, ನನ್ನ ಬಗ್ಗೆ, the more you love it to die, ಎಷ್ಟು ಮಟ್ಟಿಗೆ ಇಂಥದನ್ನ ನನ್ನ ಸ್ವಂತಿಕೆಗಳನ್ನ ಸಾಯೋದಕ್ಕೆ ಬಿಡ್ತೀಯೋ, the more you will enjoy your Christian life. ಅಷ್ಟು ಮಟ್ಟಿಗೆ ಕ್ರೈಸ್ತತ್ವದ ಜೀವಿತವನ್ನ ಸಂತೋಷಿಸ್ತೀರಾ. The less you love it to die, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಜೀವಿತವನ್ನ ಸಾಯುವುದಕ್ಕೆ ಬಿಡುವುದಿಲ್ವೋ, the less you enjoy your Christian walk. ಅಷ್ಟು ಮಟ್ಟಿಗೆ ಕ್ರೈಸ್ತ ಜೀವಿತವನ್ನು ಕೂಡ ಅಷ್ಟೇ ಕಡಿಮೆ There's ಸಂತೋಷಿಸ್ತೀರಾ. something beautiful about the cross. ಶಿಲುಬೆಯಲ್ಲಿ ಒಂದು ಸುಂದರವಾದ ಸಂಗತಿಗಳಿದೆ. It makes God one with you. ದೇವರು ನಿಮ್ಮ ಜೊತೆಯಲ್ಲಿ ಐಕ್ಯವಾಗುವಂತೆ ಮಾಡುತ್ತದೆ. The first cross, ಮೊದಲನೆಯ ಶಿಲುಬೆ, God himself turned his back against his own son. ತನ್ನ ಸ್ವಂತ ಮಗನ ವಿರುದ್ಧವಾಗಿ ದೇವರು ತನ್ನ ಮುಖವನ್ನು ತಿರುಗಿಸುವುದು ನೋಡ್ತೇವೆ. The second cross, ಎರಡನೆಯ ಶಿಲುಬೆ, the power of sin that used to control us has totally
dead. ಯಾವ ಪಾಪದ ಒಂದು ಶಕ್ತಿಯು ನಮ್ಮ ಮೇಲೆ ಆಳ್ವಿಕೆ ನಡೆಸುತ್ತಿತ್ತೋ ಅದು ಸಂಪೂರ್ಣವಾಗಿ ಸತ್ತು ಹೋಗಿದೆ. The third cross, ಮೂರನೆಯ ಶಿಲುಬೆ, I die daily. ನಾನು ಪ್ರತಿನಿತ್ಯ ಸಾಯುವುದು. ಪ್ರತಿದಿನ. From morning when you get up, ಮುಂಜಾನೆ ಎದ್ದಿದ್ದರಿಂದ Father, thank you. ತಂದೆಯೇ ನಿನಗೆ ವಂದನೆ. One more day to carry my cross. ಇನ್ನೊಂದು ದಿವಸ ಕೊಟ್ಟಿದೆ ಶಿಲುಬೆಯನ್ನು ಹೊತ್ತುಕೊಳ್ಳುವುದಕ್ಕೆ. Thank you for this wonderful opportunity. ಈ ಒಂದು ಅದ್ಭುತವಾದ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. Because I love you. ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತೀನಿ. I want to serve you. ನಾನು ನಿನಗೆ ಸೇವೆ ಮಾಡಬೇಕು ಅಂತ Church, ಬಯಸ್ತೀನಿ. you can do many things for God. ಸಭೆಯೇ ನೀವು ದೇವರಿಗಾಗಿ ಎಷ್ಟೊಂದು ವಿಷಯಗಳನ್ನ ಮಾಡಬಹುದು. That doesn't impress him. ಅದು ಆತನಿಗೆ ಮೆಚ್ಚಿಸುವುದಿಲ್ಲ. But the minute you take up your cross, ಯಾವ ಕ್ಷಣದಲ್ಲಿ ನೀವು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತೀರೋ, because you love Jesus so deeply, ನೀವು ಅಷ್ಟು ಆಳವಾಗಿ ಯೇಸುವನ್ನು ಪ್ರೀತಿಸೋದ್ರಿಂದ that pleases the Father like anything. ಅದು ತಂದೆಯಾದ ದೇವರನ್ನ ತುಂಬಾ You look ಮೆಚ್ಚಿಸುವಂತದ್ದಾಗಿದೆ. at Matthew 3:17. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ ನೋಡುವುದಾದ್ರೆ, When Jesus is getting baptized, ಯೇಸು ದೀಕ್ಷಾಸ್ನಾನ ಹೊಂದಿಕೊಳ್ಳುವಾಗ here comes a voice ಇಲ್ಲಿ ಸ್ವರವು ಬರುತ್ತದೆ from the Father in heaven. ಪರಲೋಕದ ತಂದೆಯಿಂದ, This is my beloved Son, ಈತನು ನನ್ನ ಮಗನು, in whom I am well pleased. ಈತನು ನನ್ನ ಪ್ರಿಯನಾದ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. This is my beloved Son. ಈತನು ನನ್ನ ಪ್ರಿಯನಾಗಿರುವ ಮಗನು. Jesus never did one miracle for 30 years. 30 ವರ್ಷಗಳ ಕಾಲ ಯೇಸು ಒಂದು ಅದ್ಭುತಗಳನ್ನು ಮಾಡಿರಲಿಲ್ಲ. He never healed a blind man. He never did anything. ಯಾವ ಒಬ್ಬ ಕುರುಡನಿಗೆ ಕಣ್ಣು ಕೊಡಲಿಲ್ಲ, ಏನನ್ನೂ ಮಾಡಿರಲಿಲ್ಲ. But every day ಆದರೆ ಪ್ರತಿನಿತ್ಯ he was gripped with the cross. ಆತನು ಶಿಲುಬೆಯ ಬಗ್ಗೆ ಅರ್ಥವನಾಗಿದ್ದ. It means gripped, you could say he knew the truth. ಆತನಿಗೆ ಸತ್ಯ ಗೊತ್ತಿತ್ತು. He also had a self life. ಆತನಿಗೂ ಕೂಡ ಒಂದು ಸ್ವಂತ ಜೀವಿತವಿತ್ತು. But he never pleased himself. ಆದರೆ ಆತನು ತನ್ನನ್ನು ತಾನು ಎಂದಿಗೂ ಮೆಚ್ಚಿಸಲಿಲ್ಲ. 15th chapter Romans. Roman. 1 John 3:16. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನ. 1 John 2:6. 1 ಯೋಹಾನ 2ನೇ ಅಧ್ಯಾಯ 6ನೇ ವಚನ. There are lots of scriptures. ಎಷ್ಟೊಂದು ವಚನಗಳಿದೆ. I can give you a lot of scriptures. ಎಷ್ಟೊಂದು ವಚನಗಳನ್ನು ನಾನು ನಿಮಗೆ ಕೊಡಬಹುದು. But when you look at the scriptures, ಆದರೆ ಆ ವಚನಗಳು ನೋಡುವಾಗ it speaks about the Father's heart. ಅದು ತಂದೆಯ ದೇವರ ಹೃದಯದ ಬಗ್ಗೆ Wants the ಮಾತನಾಡುತ್ತದೆ. whole church ಈ ಸಭೆಯನ್ನ to imitate His Son. ತನ್ನ ಮಗನನ್ನ ಅನುಸರಿಸಬೇಕು ಎಂದು ಬಯಸುತ್ತದೆ. You see, God will not come and do that for you. ದೇವರು ಆತನು ಬಂದು ನಿಮಗಾಗಿ ಮಾಡುವುದಿಲ್ಲ. He did the first cross for you. ಆತನು ಮೊದಲನೇ ಶಿಲುಬೆಯಾಗಲಿ ಮಾಡಿ ಆಯ್ತು. God became a man. ದೇವರು ಮನುಷ್ಯನಾದ. The one who died on the cross for you ಶಿಲುಬೆಯಲ್ಲಿ ಸತ್ತಾತನು ನಿಮಗಾಗಿ. was the Yahweh of the old covenant. ಆತನು ಹಳೆಯ ಒಡಂಬಡಿಕೆಯ ಯಾಹ್ವೆ ಆಗಿದ್ದನು. It's amazing. Just think of it. ಅದು ಅದ್ಭುತವಾದದ್ದು ಆಲೋಚಿಸುವುದಾದ್ರೆ. Not an ordinary person died for you. ಸಾಧಾರಣವಾದ ವ್ಯಕ್ತಿ ಸಾಯಲಿಲ್ಲ. No angel died for you. ಯಾವ ದೇವದೂತನು ನಿಮಗಾಗಿ ಸಾಯಲಿಲ್ಲ. God Himself. ಆ ದೇವರೇ ಸ್ವತಃ. 3:16 1 Timothy says that. 1 ತಿಮೋಥಿ 3ನೇ ಅಧ್ಯಾಯ 16ನೇ ವಚನವು ಹೇಳುತ್ತದೆ. God died for you and me. ದೇವರು ನಮಗಾಗಿ ನಿಮಗಾಗಿ ಸತ್ತನು. Church, that is why ಅದಕ್ಕಾಗಿಯೇ I love to live for Jesus. ನಾನು ಯೇಸುಗಾಗಿ ಜೀವಿಸಬೇಕು ಅಂತ ಇಷ್ಟಪಡ್ತೇನೆ. Because He is my God. ಯಾಕಂದ್ರೆ ಆತನು ನನ್ನ ದೇವರು. He died for me. ನನಗಾಗಿ ಆತನ ಸತ್ತ. Jesus taught us ಯೇಸು ನಮಗೆ ಕಲಿಸಿದ how to live every day successfully. ಪ್ರತಿನಿತ್ಯ ಯಶಸ್ಸಿನಿಂದ ಹೇಗೆ ಜೀವಿಸುವುದು. I must die. ನಾನು ಅನ್ನೋದು ಸಾಯಬೇಕು. So you want to notice the third cross? ಮೂರನೇ ಶಿಲುಬೆ ಏನು ಅಂತ ಬಯಸ್ತೀರಾ ನೋಡ್ಬೇಕು Do you ಅಂತ? come to a place where you say, I don't like that. ನೀವು ಯಾವ ಸ್ಥಳಕ್ಕೆ ಬರೋದಾದ್ರೆ ನನಗೆ ಅದು ಇಷ್ಟ ಇಲ್ಲ, I get irritated. ನನಗೆ ಕಿರಿಕಿರಿ ಆಗುತ್ತದೆ, You make me angry. ನೀನು ನನಗೆ ಕೋಪ ತರಿಸ್ತಾ ಇದೆಯಾ, That has to die. ಅದು ಸಾಯ್ಬೇಕು. You think how easy it is? ಎಷ್ಟು ಸುಲಭ ಅಂತ ಅನ್ಸುತ್ತೆ. One question to you. ಆದ್ರೆ ಪ್ರಶ್ನೆ ನಿಮ್ಗೆ, How you know you're not carrying your cross? ನಿಮ್ಗೆ ಹೇಗೆ ಗೊತ್ತು ನೀವು ನಿಮ್ಮ ಶಿಲುಬೆಯನ್ನು ಹೊತ್ಕೊಳ್ತಿಲ್ಲ? When you go for prayer, ನೀವು ಪ್ರಾರ್ಥನೆಗೆ ಹೋದಾಗ what you do? ನೀವೇನ್ Lord, ಮಾಡ್ತೀರಾ? I'm sorry. ಕರ್ತನೇ ನನ್ನ ಕ್ಷಮಿಸು, I got angry. ನನಗೆ ಕೋಪ ಬಂತು. So you never died there. ನೀವು ಅಲ್ಲಿ ಸಾಯ್ಬೋದಾಗಿತ್ತು. If you died there, ನೀವು ಅಲ್ಲಿ ಸತ್ತಿದ್ದಿದ್ರೆ you have nothing to confess your sin to ನಿಮ್ಮ God. ಪಾಪಗಳ ಅರಿಕೆ ಮಾಡುವ ಅವಶ್ಯಕತೆ ಇರ್ತಿರ್ಲಿಲ್ಲ. But every day if you search your heart, there will be some sin. ಅದೇ ಪ್ರತಿನಿತ್ಯ ನಿಮ್ಮ ಹೃದಯಗಳನ್ನ ನೀವು ಹುಡುಕುವುದಾದ್ರೆ ಅಲ್ಲಿ ಏನಾದ್ರು ಪಾಪಗಳಿರುತ್ತದೆ. When a person does that, ಒಬ್ಬ ವ್ಯಕ್ತಿ ಅದನ್ನು ಮಾಡುವಾಗ oh, God is thrilled with you. ದೇವರು ನಿಜವಾಗಲೂ The voice ಆಶ್ಚರ್ಯಪಡ್ತಾರೆ. that came from heaven. ಆ ಪರಲೋಕದಿಂದ ಬಂದಂತ ಸ್ವರ, This is my beloved Son, ಈತನೇ ನನ್ನ ಪ್ರಿಯನಾದ whom ಮಗ, I am well pleased. ಆತನಲ್ಲಿ ನಾನು ಮೆಚ್ಚಿದ್ದೇನೆ. Again you see the same thing in 1 Corinthians 10th chapter. No time to go to that. ಮತ್ತೆ ನಾವು ಅದನ್ನೇ ನೋಡ್ತೇವೆ 1 ಕೊರಿಂಥದವರಿಗೆ 10ನೇ ಅಧ್ಯಾಯದಲ್ಲಿ, ಸಮಯವಿಲ್ಲದಲ್ಲಿ In the ಹೋಗುವುದಕ್ಕೆ. 5th verse it says, 5ನೇ ವಚನದಲ್ಲಿ ಹೇಳುತ್ತದೆ, God was not well pleased. ದೇವರು ಮೆಚ್ಚಲಿಲ್ಲ.
and many of them died. ಎಷ್ಟೋ ಜನರು ಸತ್ತು ಹೋದರು. My dear people of God, ನನ್ನ ಪ್ರಿಯ ದೇವ ಜನರೇ, you are serving the same God ನೀವು ಅದೇ ದೇವರಿಗೆ ಸೇವೆ ಮಾಡ್ತಿದ್ದೀರಾ, who has your life in his hands. ಆತನಲ್ಲಿ ನಿಮ್ಮ ಒಂದು ಜೀವಿತವೂ ಇದೆ. When you neglect this cross, ಈ ಒಂದು ಶಿಲುಬೆಯನ್ನ ಅಸಡ್ಡೆ ಮಾಡುವಾಗ you are in danger. ನೀವು ಅಪಾಯದಲ್ಲಿದ್ದೀರಾ. When you take this cross seriously, ಈ ಒಂದು ಶಿಲುಬೆಯನ್ನ ಗಂಭೀರವಾಗಿ ತೆಗೆದುಕೊಂಡ್ರೆ Psalms 91 becomes understandable. ಕೀರ್ತನೆ 91 ಅರ್ಥಗರ್ಭಿತವಾಗುತ್ತದೆ. The first verse, ಮೊದಲನೇ the ವಚನ, 9th verse, 9ನೇ and ವಚನ the 14th verse. ಮತ್ತು 14ನೇ ವಚನ, You can understand it. ನೀವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. So the third cross, ಮೂರನೆಯ ಶಿಲುಬೆ, don't neglect it. ಅದನ್ನ ಅಸಡ್ಡೆ But ಮಾಡಬೇಡಿ. it's not thou shalt do it. ನೀನ್ ಮಾಡ್ಲೇಬೇಕು ಅನ್ನುವಂತ ನಿಬಂಧನೆ Jesus ಅಲ್ಲ. said, if you love me. ಅದೇ ಯೇಸು ಹೇಳ್ತಾನೆ, ನೀನ್ ನನ್ನ So ಪ್ರೀತಿಸುವುದಾದ್ರೆ, if you get more understanding of the love Jesus has for you, ನಿಮಗಾಗಿರುವಂತ ಯೇಸುವಿನ ಪ್ರೀತಿಯ ಬಗ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಬಹುದು. you will understand it. ನೀವು ಅದನ್ನ ಅರ್ಥ ಆಗುತ್ತದೆ. Every day, ಪ್ರತಿನಿತ್ಯ I, ನಾನು, me, ನನ್ನದು, myself, ನನ್ನ ಬಗ್ಗೆ, mine ನನಗೆ ಸ್ವಂತದ್ದು has to be put on the cross. ಅದೆಲ್ಲವೂ ಕೂಡ ಶಿಲುಬೆಗೆ The ಏರಿಸಲ್ಪಡಬೇಕು. grain of it has to die. ಆ ಗೋಧಿ ಕಾಳು ಸಾಯಲೇಬೇಕು. Don't worry about ministry. ಸೇವೆ ಬಗ್ಗೆ Don't worry about ಆಲೋಚನೆ your ಮಾಡಬೇಡಿ. blessing. ಚಿಂತೆ ಮಾಡಕ್ ಹೋಗ್ಬೇಡಿ. ನಿಮ್ಮ Even ಆಶೀರ್ವಾದ the ಬಗ್ಗೆ ಚಿಂತೆ desires of your ಮಾಡಬೇಡಿ. heart, God will give you. ನಿಮ್ಮ ಹೃದಯದ ಆಸೆಗಳನ್ನು ಕೂಡ ಕರ್ತನು ಪೂರೈಸ್ತಾನೆ. So let us go to Hebrews 10, 19 and 20. ಇಬ್ರಿದವರಿಗೆ 10ನೇ ಅಧ್ಯಾಯ 19, 20 ನಾವು ನೋಡೋಣ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. See, it says, therefore, brethren. ಅದರಿಂದ ಸಹೋದರರೇ ಅಂತ ಹೇಳ್ತಾ ಇದೆ. It's telling us now. ನಮಗೆ ಹೇಳ್ತದೆ ಈಗ. Wow. Wow. Psalms 91 is open for you now. ಕೀರ್ತನೆ 91 ನಿಮಗಾಗಿ ಈಗ ತೆರೆಯಲ್ಪಟ್ಟಿದೆ. It says, therefore, brethren. ಹೀಗಿರುವಲ್ಲಿ ಸಹೋದರರೇ, Since we have boldness ನಮಗೆ ಧೈರ್ಯವಿರುವುದರಿಂದ to enter the Holy of Holies. ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶಿಸುವುದಕ್ಕೆ. Church, if you only understand, ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಸಭೆಯೇ. the Holy of Holies is now for us to enter. ಅತಿ ಪರಿಶುದ್ಧವಾದ ಸ್ಥಳವು ನಮಗಾಗಿ ತೆರೆಯಲ್ಪಟ್ಟಿದೆ ಪ್ರವೇಶ ಮಾಡುವುದಕ್ಕೆ. If you want to be a Christian who comes to the church and just confesses sin and go back home, ಸಭೆಗೆ ಬಂದು ಒಬ್ಬ ವಿಶ್ವಾಸಿಯು ತನ್ನ ಪಾಪಗಳನ್ನು ಅರಿಕೆ ಮಾಡಿ ಮನೆಗೆ ಹೋಗುವುದು ಆಂತರ ವಿಶ್ವಾಸಿ ಆಗ್ಬೇಕಾ? some Christians, they just come and they go back home. ಕೆಲವು ವಿಶ್ವಾಸಿಗಳು ಬರ್ತಾರೆ ಸಭೆಗೆ, ಹೊರಟೋಗ್ತಾರೆ They ಮನೆಗೆ. don't have any more obligation. ಅದಕ್ಕಿಂತ ಇನ್ನು ಹೆಚ್ಚಿನದ ಏನು Some ಮಾಡೋದಿಲ್ಲ. Christians, they say, I want to do something for God. ಆದ್ರೆ ಕೆಲವು ವಿಶ್ವಾಸಿಗಳು ಏನ್ ಮಾಡ್ತಾರೆ, ನಾನು ಕರ್ತನಿಗಾಗಿ ಏನೋ ಮಾಡ್ಬೇಕು ಅಂತ What they ಬಯಸ್ತಾರೆ. do? They come and help in the church. ಅವ್ರು ಬರ್ತಾರೆ, ಸಭೆಯಲ್ಲಿ They ಸಹಾಯ put the ಮಾಡ್ತಾರೆ, chairs. ಚೇರ್ಸ್ಗಳನ್ನೆಲ್ಲ I started my ಇಡ್ತಾರೆ. ministry by putting chairs. ನನ್ನ ಸೇವೆಯನ್ನು ಕೂಡ ನಾನು ಚೇರ್ಸ್ಗಳು ಇರುವುದರ ಮುಖಾಂತರ ಪ್ರಾರಂಭಿಸಿದೆ. And God calls people who are available for Him. ದೇವರು ಎಂತ ಜನರನ್ನ ಕರೀತಾನೆ ಅಂತಂದ್ರೆ ಆತನಿಗಾಗಿ ಲಭ್ಯವಿರುವಂತ ಜನರನ್ನ He doesn't want ಕರೀತಾನೆ. able people. ಶಕ್ತರಾದ ಜನರು ಬೇಕಿಲ್ಲ. He wants people who are available for Him. ಯಾರು ಅವನಿಗಾಗಿ ಲಭ್ಯವಿದ್ದಾರೋ ಅವರು ಬೇಕು. So when I started ministry, I started like that way. ನಾನು ಸೇವೆಯನ್ನು ಪ್ರಾರಂಭಿಸಿದಾಗ ಹಾಗೆ ನಾನು ಪ್ರಾರಂಭಿಸಿದೆ. So Jesus opened the way for us to enter the Holy of Holies. ಯೇಸು ನಮಗೆ ಪ್ರವೇಶ ಮಾಡುವುದಕ್ಕೆ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಆ ತೆರೆಯನ್ನ ತೆರೆದ. What was that? ಅದು ಯಾವುದಾಗಿತ್ತು ಆ You ತೆರೆ? see, the Holy of Holies, ಆ ಅತಿ ಪರಿಶುದ್ಧವಾದ ಸ್ಥಳ, they had a thick curtain. ಅಲ್ಲಿ ಒಂದು ದಪ್ಪನೆಯ ಒಂದು ಕರ್ಟನ್ ಇತ್ತು. When Solomon built his temple, ಸೊಲೊಮೋನನು ದೇವಾಲಯವನ್ನು ಕಟ್ಟಿದಾಗ the curtain was there. ಆ ತೆರೆಯು ಇತ್ತು. But at the end of it, you can see still that where they carry the ark, you can see the poles at the end. ನಾವು ನೋಡ್ತೇವೆ ಅದರ ಒಂದು ಕೊನೆಯಲ್ಲೂ ಕೂಡ ಆ ಮಂಜೂಷವನ್ನ ಹೊತ್ತುಕೊಳ್ಳುವಾಗ ಅದರ ಒಂದು ಕೋಲ್ ಇರ್ತದಲ್ಲ, ಅದಕ್ಕೆ ಮೂಲೆಯಾಗಿ ಅದು ಹಾಗೆ ಕಾಣುವಂತದ್ದು. It's not supposed to be seen. ಅದು ಕಾಣಲ್ಪಡಬಾರ್ದು ಆ ಮಂಜೂಷದ They ಕೋಲುಗಳು. exactly followed the design as it should be. ಅದು ಯಾವ ರೀತಿಯಲ್ಲಿ ಅದು ಚಿತ್ರಣವಾಗಿತ್ತೋ ಅದೇ ರೀತಿಯಾಗಿ ಅವರು ಅದನ್ನು ಮಾಡಿದ್ರು ಕೂಡ. What was the pole showing you? ಆದ್ರೆ ಆ ಕೋಲುಗಳು ಏನ್ ತೋರಿಸ್ತಿತ್ತು? Why is ಕೋಲಿನ God ಕಂಬ. allowing you to see a little bit of the poles? ಯಾಕೆ ದೇವರು ಆ ಒಂದು ಕೋಲಿನ ಕಂಬವನ್ನ ನಿಮ್ಗೆ ಕಾಣುವಂತೆ ಮಾಡಿದ? You know what he's saying? ಏನ್ ಹೇಳ್ತಿದ್ದಾನೆ ಗೊತ್ತಾ? My child, come inside. I need you. ಮಗನೇ, ನನಗೆ ಮಗುವೇ ಬಾ, ಒಳಗಡೆ ನನಗೆ ಬೇಕು I'm ನೀನು. just, he's like calling you. ಅದು ಕರೆಯುವ ರೀತಿಯಲ್ಲಿತ್ತು ಆ He's ಕೋಲುಗಳು. calling everyone into the. ಪ್ರತಿಯೊಬ್ಬರು ಕರೀತಿದ್ದಾನೆ, ಬನ್ನಿ This ಅಂತ. God we serve, ಅಮ್ಮ ಸೇವೆ ಮಾಡುವಂತ ದೇವರು He's crazy about us. ನಮ್ಮ ಬಗ್ಗೆ ಹುಚ್ಚನಾಗಿದ್ದಾನೆ. He wants to be with us. ಆತ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಬಯಸ್ತಾನೆ. But to tell you one thing, ಅದು ಒಂದು when ಸಂಗತಿ Jesus ನಿಮಗೆ ಬಯಸ್ತೇನೆ. died, ಯೇಸು when he ಸತ್ತಾಗ, said it is finished, ಇದು ಮುಗಿಯಿತು ಅಂತ ಹೇಳಿದಾಗ the temple veil tore from top to bottom.
ಆ ದೇವಾಲಯದ ಒಂದು ತೆರೆಯ ಪರದೆಯು ಮೇಲಿನಿಂದ ಕೆಳಗಿನವರೆಗೂ 2 ಭಾಗವಾಯಿತು. Showing you what? ನಿಮ್ಗೆ ಏನ್ ತೋರಿಸ್ತಾ ಇದೆ ಅದು? The way to be in the presence of God 24/7 is available for you. ದೇವರ ಪ್ರಸನ್ನತೆಯಲ್ಲಿ ನೀವು ಇರುವುದಕ್ಕೆ 24 ಗಂಟೆಗಳ ಕಾಲವೂ ಕೂಡ ಸಾಧ್ಯವಿದೆ ಅಂತ. This is what Hebrews 10:9 and 26. ಇದು ಹೀಬ್ರದವರಿಗೆ 10, 19, 20 ಹೇಳುತ್ತದೆ. It's a new and living way. ಇದು ಹೊಸದಾದದ್ದು ಮತ್ತು ಜೀವವುಳ್ಳ ದಾರಿಯಾಗಿದೆ. Where Joel is not going to be pleased. ಜೋಯಲ್ ಅದು ಮೆಚ್ಚಿಸಲ್ಪಡುವುದಿಲ್ಲ. But ಆದರೆ if it's pleasing my Father, ಅದೇ ತಂದೆಯಾದ ದೇವರಿಗೆ oh, ಮೆಚ್ಚಿಸಲ್ಪಡುವುದಾದರೆ I gladly walk on that way. ನಾನು ನಿಜವಾಗಿಯೂ ಆ ಮಾರ್ಗದಲ್ಲಿ ಹೋಗುವುದಕ್ಕೆ ಸಿದ್ಧ. I will tell you. ನಾನು ಹೇಳ್ತೇನೆ, In His presence, ಆತನ ಪ್ರಸನ್ನತೆಯಲ್ಲಿ fullness of joy. ಸಂಪೂರ್ಣ ಸಂತೋಷವಿದೆ. Oh, church, Sabi- whole day ಸಭೆಯ ಇಡೀ you ದಿನ are full of joy. ನೀವು ಸಂಪೂರ್ಣ ಸಂತೋಷವುಳ್ಳವರಾಗಿದ್ದೀರಾ. Why? ಯಾಕೆ? This flesh is rent. ಯಾಕಂದ್ರೆ ಈ ಶರೀರ ಭಾವವು ಹರಿದು ಹಾಕಲ್ಪಟ್ಟಿದೆ. What we do? ನಾವೇನ್ We ಮಾಡ್ತೀವಿ? want the flesh to live. ನಾವು ಇಷ್ಟಪಡ್ತೀವಿ ಆ ಶರೀರ ಭಾವ ಜೀವಿಸಬೇಕು ಅಂತ. Why? ಯಾಕೆ? We don't know any other life. ನಮಗೆ ಬೇರೆ ಯಾವ ಜೀವಿತವೂ ನಮ್ಗೆ ಗೊತ್ತಿಲ್ಲ. You ask the world, they know only that life. ಪ್ರಪಂಚಕ್ಕೆ ಕೇಳುವುದಾದ್ರೆ ಅದೊಂದೇ ಜೀವಿತ ಅವ್ರಿಗೆ ಗೊತ್ತಿರೋದು. But you ask Jesus, ಅದು ಯೇಸುವಿಗೆ ಕೇಳಿದ್ರೆ He says, follow me. ಆತ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸು. You will enter into the Holy of Holies. ಅತಿ ಪರಿಶುದ್ಧವಾದ ಸ್ಥಳಕ್ಕೆ ನೀನು ಪ್ರವೇಶಿಸಬಹುದು. Oh, it is different life. ಅದೊಂದು ವಿಭಿನ್ನವಾದ ಜೀವಿತ. See in Isaiah 35, ಯೆಶಾಯ 35ರಲ್ಲಿ ನಾವು ನೋಡೋಣ 8 and 9th verse. 8, 9. ಅಲ್ಲಿ ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. Hallelujah. ಹಲ್ಲೆಲೂಯಾ. You know, there's a highway ಅದೊಂದು ರಾಜಮಾರ್ಗವಿದೆ, where no demon can come. ಯಾವ ದುರಾತ್ಮವೂ ಅಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. It says no unclean thing can come. ಯಾವ ಅಶುದ್ಧವೂ ಅಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. Why should witchcraft touch a believer? ಯಾಕೆ ಒಂದು ಮಾಟತಂತ್ರವು ಒಬ್ಬ ವಿಶ್ವಾಸಿಯನ್ನ ಮುಟ್ಟಬಹುದು? Because God told Satan, ಯಾಕಂದ್ರೆ ದೇವರು ಸೈತಾನಿಗೆ ಹೇಳಿದ, your food shall be dust. ನಿಮ್ಮ ಒಂದು ಆಹಾರ, ನಿನ್ನೊಂದು ಆಹಾರ ಏನಿದೆ ಅದು ಧೂಳಾಗಿರುತ್ತದೆ. And what are you made up of? ನೀವು ಏನಿಂದ ಮಾಡಲ್ಪಟ್ಟಿದ್ದೀರಾ? Dust. ಅದೇ ಧೂಳಿನಿಂದ. So Satan's food will be dust. ಸೈತಾನನ ಒಂದು ಆಹಾರ ಧೂಳಾಗಿದೆ. So if your conscience is clear, ನಿಮ್ಮ ಮನಸ್ಸಾಕ್ಷಿ ಸ್ಪಷ್ಟವಾಗಿದೆ, that you have rend your flesh, ನಿಮ್ಮ ಶರೀರ ಭಾವವನ್ನು ಹರಿದಾಕಿದ್ರೆ, then you don't have anything to fear about Satan. ನೀವು ಯಾವುದ್ರ ಬಗ್ಗೆಯೂ ಭಯ ಪಡುವ ಅವಶ್ಯಕತೆ ಇಲ್ಲ. In ಸೈತಾನ ಬಗ್ಗೆ fact, Satan is troubled when he sees you. ನಿಜವಾಗಿ ಹೇಳ್ಬೇಕು ಅಂದ್ರೆ ಸೈತಾನನ್ನೇ ನಿನ್ನ ಬಗ್ಗೆ ಕಳವಳಗೊಳ್ತಾನೆ. 1 John 1:7 says, 1 ಯೋಹಾನ 1:7 ಹೇಳುತ್ತದೆ, when you walk in the light, ನೀವು ಬೆಳಕಿನಲ್ಲಿ ನಡೆಯುವಾಗ as our Father is in the light. ನಮ್ಮ ತಂದೆಯು ಬೆಳಕಿನಲ್ಲಿ ಇದ್ದ ಹಾಗೆ, That says, as He is in the light. ಆತನು ಬೆಳಕಿನಲ್ಲಿ ಇರುವ ಹಾಗೆ ಅಂತ ಹೇಳುತ್ತದೆ. We have ನಮಗೆ fellowship with one another. ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯನ್ನು That is the ಹೊಂದಬಹುದು. best church to be in. ಅದು ಉತ್ತಮವಾದ ಸಭೆಯಾಗುತ್ತದೆ. When ಅಲ್ಲಿರುವುದಕ್ಕೆ everyone in the church is walking in the light. ಸಭೆಯಲ್ಲಿರುವ ಪ್ರತಿಯೊಬ್ಬರು ಬೆಳಕಿನಲ್ಲಿ ನಡೆಯುವಾಗ, They don't entertain any darkness in ಬೇರೆ them. ಯಾವ ಕತ್ತಲಿಗೂ ಅದಕ್ಕೆ ಅವಕಾಶ ಕೊಡದೇ ಇರುವಾಗ, They hate it. ಅದನ್ನು ದ್ವೇಷಿಸುವಂತವರಾಗುವಾಗ, The Bible says, ಸತ್ಯವೇದವು the ಹೇಳುತ್ತದೆ, blood cleanses. ರಕ್ತವು ಶುದ್ಧೀಕರಿಸುತ್ತದೆ. And what happens? ಏನಾಗುತ್ತದೆ? We have fellowship. ನಮಗೆ ಅನ್ಯೋನ್ಯತೆಯನ್ನು ಹೊಂದ್ಕೊಳ್ತೀವಿ. God comes in our midst. ದೇವರು ನಮ್ಮ ಮಧ್ಯದಲ್ಲಿ Which ಬರ್ತಾನೆ. demon will come there? ಯಾವ ದುರಾತ್ಮ ಅಲ್ಲಿ ಬರ್ಲಿಕ್ಕೆ ಸಾಧ್ಯ? Impossible. ಅಸಾಧ್ಯ. If you have that life in you, ನಿಮಗೆ ಆ ಜೀವಿತವು ನಿಮ್ಮೊಳಗೆ you have ಇರುವುದಾದರೆ, no friendship with the flesh. ಶರೀರ ಭಾವದ ಜೊತೆ ಯಾವ ಸ್ನೇಹವಿಲ್ಲ. Nothing to do with the flesh. ಶರೀರ ಭಾವದ ಸಂಗಡ ಏನೂ ಇಲ್ಲ. You are now totally sold out to Jesus. ನೀವು ಈಗ ಸಂಪೂರ್ಣವಾಗಿ ಯೇಸುವಿಗಾಗಿ ಸಂಪೂರ್ಣ ಮಾರಾಕಲ್ಪಡುವಂತವರಾಗಿರ್ತೀರಾ. That's the life Satan fears. ಅಂತ ರೀತಿಯಾದ ಜೀವಿತದೆಡೆಗೆ ಸೈತಾನ ಎದುರ್ತಾನೆ. Romans 8:36. ರೋಮಾಪುರ 8ನೇ ಅಧ್ಯಾಯ 36ನೇ ವಚನ. Because you love God so much. ನೀವು ದೇವರನ್ನ ಅಷ್ಟು ಪ್ರೀತಿಸುವುದರಿಂದ, You see here. ನೀವು ನೋಡಿ ಇಲ್ಲಿ, ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. Okay. Every day ಪ್ರತಿನಿತ್ಯ we are slaughtered. ನಾವು ಕೊಲೆಗೆ ಗುರಿಯಾಗಿದ್ದೇವೆ. I have no will of my own. ನನ್ನದು ಅನ್ನುವಂತ ಚಿತ್ತ ನನ್ನಲ್ಲಿಲ್ಲ. My will is dead. ನನ್ನ ಚಿತ್ತ ಸತ್ತು ಹೋಗಿದೆ. I want His will to be done. ನಾನು ಬಯಸ್ತೇನೆ ಆತನ ಚಿತ್ತವೂ ಆಗಬೇಕು. If 10 Jesus lived together, 10 ಯೇಸುವಿನ ರೀತಿಯಲ್ಲಿ ಜೀವಿಸುವುದಾದ್ರೆ would there be a fight? ಅಲ್ಲಿ ಜಗಳ ಆಗತ್ತಾ? Never. ಎಂದಿಗೂ ಇಲ್ಲ. Jesus had horrible brothers. ಯೇಸುವಿಗೆ ಭಯಂಕರವಾದ We ಸಹೋದರರಿದ್ದರು. read it in the
7th chapter of John. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಅದನ್ನ. He had brothers ಅವನಿಗೆ ತಮ್ಮಂದಿರಿದ್ರು who actually did not believe in him. ಆತನಲ್ಲಿ ಅವರು ನಂಬಲಿಲ್ಲ. And we see in the 5th verse ನಾವು ನೋಡ್ತೇವೆ 5ನೇ ವಚನದಲ್ಲಿ a statement given about them. ಅವರ ಬಗ್ಗೆ ಒಂದು ಹೇಳಿಕೆ ಕೊಡಲ್ಪಟ್ಟಿದೆ. They did not believe in him. ಅವರು ಆತನಲ್ಲಿ ನಂಬಲಿಲ್ಲ. Can you imagine that? ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? God is living in your house. ದೇವರೇ ನಿಮ್ಮ ಮನೆಯಲ್ಲಿ ಜೀವಿಸುತ್ತಿದ್ದಾನೆ. And they hated him. ಆತನನ್ನು ಅವರು ದ್ವೇಷಿಸಿದ್ರು. That much simple Jesus was. ಅಷ್ಟರ ಮಟ್ಟಿಗೆ ಸರಳವಾಗಿದ್ದ ಯೇಸು. When they saw him, ಆದ್ರೆ ಆತನನ್ನು ಅವರು ನೋಡಿದಾಗ they saw the Father. ಅವರು ತಂದೆಯಾದ ದೇವರನ್ನ When ನೋಡಿದ್ರು. they saw him, ಅವನನ್ನು ನೋಡಿದಾಗ they saw the Creator. ಸೃಷ್ಟಿಕರ್ತನನ್ನ The ನೋಡಿದ್ರು. world created by him. ಪ್ರಪಂಚವು ಸೃಷ್ಟಿಸಲ್ಪಟ್ಟಿದ್ದು But he ಆತನಿಂದ. so disguised himself. ಆದ್ರೆ ಆತನ ಎಷ್ಟು ಒಂದು ರೂಪವನ್ನ ಧರಿಸಿಕೊಂಡಿದ್ದ ಅಂದ್ರೆ The ones who lived with him, ಅವನ ಜೊತೆ ಜೀವಿಸುವಂತವರೇ they thought he's a troublemaker. ಅವ್ರು ಅನ್ಕೊಂಡ್ರು ಇವನು ಸಮಸ್ಯೆಗೆ ಹಾಕುವವನು ನನ್ನ ಅಂತ. I don't know how it would have been if Jesus lived in my house, in your house. ನನ್ಗೆ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ನನ್ನ ಮನೆಯಲ್ಲಿ ಯೇಸು ನಮ್ಮ ಜೊತೆಲಿ ಜೀವಿಸುವಂತವರಾಗಿದ್ರೆ ಹೇಗಿರ್ತಿತ್ತು. And you came to know who he was. ಆತನು ಯಾರು ಅಂತ ತಿಳ್ಕೊಂಡ ಮೇಲೆ Life would have been different. ನಮ್ಮ ಜೀವಿತ ನಿಜವಾಗಿಯೂ But he had to ವಿಭಿನ್ನವಾಗಿತ್ತು. hide himself. ಆತನು ತನ್ನನ್ನು ತಾನು So what ಬಚ್ಚಿಟ್ಕೊಳ್ಬೇಕಾಯ್ತು. happened then? ಅವ್ರಿಗೆ ಏನಾಯ್ತು? They hurt him. ಅವರು ಆತನಿಗೆ ನೋವುಂಟು I don't ಮಾಡಿದ್ರು. know what all they might have done to him. ಆ ಸಹೋದರರು ಏನೆಲ್ಲ ಮಾಡಿರ್ಬೋದು ನನಗೆ What all ಗೊತ್ತಿಲ್ಲ. they said to him. ಅವನ ಬಗ್ಗೆ ಏನೆಲ್ಲ ಹೇಳಿರ್ಬಹುದು. Whatever they tortured him. ಅವನಿಗೆ ಏನೆಲ್ಲ ಯಾತನೆಯನ್ನು ಕೊಟ್ರು. Why? ಯಾಕೆ? Because of him. ಆತನಿಂದಲೇ The whole city was against that family. ಇಡೀ ಪಟ್ಟಣವು ಕುಟುಂಬದ ವಿರುದ್ಧವಾಗಿತ್ತು. We don't know when Joseph died. ನಮ್ಗೆ ಗೊತ್ತಿಲ್ಲ ಯೋಸೇಫ ಯಾವಾಗ ಸತ್ತ ಅಂತ. Jesus had half brothers and sisters. ಯೇಸುವಿಗೆ ತಮ್ಮಂದಿರಿದ್ರು ಮತ್ತೆ ತಂಗಿಯರಿದ್ರು. In 13th chapter of Matthew 55th verse says that. 13ನೇ ಅಧ್ಯಾಯ 55ನೇ ವಚನ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಹೇಳಲ್ಪಟ್ಟಿದೆ. The Holy Spirit never made a mistake. ಪವಿತ್ರಾತ್ಮ ಎಂದಿಗೂ ಒಂದು ತಪ್ಪನ್ನು ಮಾಡಲಿಲ್ಲ. He never cannot make a mistake. ಆತನು ತಪ್ಪು ಮಾಡಲಿಕ್ಕೆ He says ಸಾಧ್ಯವೇ ಇಲ್ಲ. brothers ಆತನು ಹೇಳಿ ಅದು ಹೇಳ್ಪಟ್ಟಿದೆ ತಮ್ಮಂದಿರು and sisters. ಸಹೋದರಿಯರು. So these were a great trial to Jesus. ಇದೆಲ್ಲವೂ ಕೂಡ ಒಂದು ದೊಡ್ಡ ಪರೀಕ್ಷೆಯ ರೀತಿಯಲ್ಲಿ. Besides that, ಅದರ the ಜೊತೆಗೆ whole city was against him. ಇಡೀ ಪಟ್ಟಣ ಬೇರೆ ಅವನ ವಿರುದ್ಧವಾಗಿತ್ತು. We read it in Hebrews 12. ಹೀಬ್ರದವರಿಗೆ 12ನೇ ಅಧ್ಯಾಯದಲ್ಲಿ ಓದಬಹುದು. It's encouraging you and me. ಅದು ನಮಗೆ ನಿಮಗೆ ಉತ್ತೇಜನಕಾರಿಯಾಗಿದೆ. When you're carrying your cross, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳುವಾಗ there are different aspect to the third cross. ಆ ಮೂರನೇ ಶಿಲುಬೆಗೆ ಎಷ್ಟೊಂದು ರೀತಿಯಾದ ಒಂದು ತಿರುವುಗಳಿವೆ. One is when you are with public. ಒಂದು ನೀವು ಹೊರಗಿನ ಜನರ ಮಧ್ಯದಲ್ಲಿರುವಾಗ. One is when you are with your family. ಇನ್ನೊಂದು ನಿಮ್ಮ ಕುಟುಂಬದ ಮಧ್ಯದಲ್ಲಿರುವಾಗ. One is when you are with believers. ಮತ್ತೆ ಇನ್ನೊಂದು ವಿಶ್ವಾಸಿಗಳ ಮಧ್ಯದಲ್ಲಿರುವಾಗ. There is different aspects of the cross. ಅದು ಶಿಲುಬೆಯ ಒಂದು ಬೇರೆ ಬೇರೆ ಭಾಗಗಳುಂಟು. So we see here, ನಾವಿಲ್ಲಿ ನೋಡ್ತೀವಿ he used to get so much opposed. ಎಷ್ಟು ಆತನ ವಿರೋಧವಾಗಿದ್ರು ಅಂದ್ರೆ He used to pray. ಆತನ ಪ್ರಾರ್ಥಿಸ್ತಿದ್ದ. And used to so much trouble that sin was trying to enter him. ಆ ಪಾಪವು ಅವನಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿತ್ತು. Think of it. ಆಲೋಚನೆ If ಮಾಡಿ. somebody keep on slapping you, ಯಾರು ಮತ್ತೆ ಕಪಾಳ ಹೊಡಿತಾ ಇದ್ರೆ, and you know the will of God is to be quiet. ನಿಮಗೆ ಗೊತ್ತಿದೆ ದೇವರ ಚಿತ್ತ ನೀನು ಬಾಯಿ ಮುಚ್ಕೊಂಡಿರ್ಬೇಕು ಅಂತ. After wounding you and wounding you, ನಿಮ್ಮನ್ನ ಗಾಯಪಡಿಸಿ ಆದ್ಮೇಲೂ you feel like retaliating. ನಿಮ್ಗೆ ಅನ್ಸುತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕು ಅಂತ. Husband, think of it. ಗಂಡ ಆಲೋಚನೆ ಮಾಡು. Love your wife as Christ loved the church. ನಿನ್ನ ಹೆಂಡತಿಯನ್ನ ಯೇಸು ಕ್ರಿಸ್ತನು ಸಭೆಯನ್ನು ಹೇಗೆ ಪ್ರೀತಿಸಿದ ಆ ರೀತಿಯಲ್ಲಿ ಪ್ರೀತಿಸಬೇಕು. Think of it every day pleasing your wife. ಪ್ರತಿನಿತ್ಯ ಆಲೋಚನೆ ಮಾಡು ನಿನ್ನ ಹೆಂಡತಿಯನ್ನ ಮೆಚ್ಚಿಸುವುದು ಅಂತ. Loving your wife. ನಿನ್ನ ಹೆಂಡತಿಯನ್ನು ಪ್ರೀತಿಸುವುದು. It's not easy. ಅದು ಸುಲಭವಲ್ಲ. One day okay, 2 day okay. ಒಂದು ದಿನ ಸರಿ, 2 ದಿನ ಸರಿ, 3 day okay. 3 ದಿವಸ ಸರಿ. One husband said, I felt like cutting and running. ಆ ಮದುವೆಯನ್ನ ಮುರಿದು ಓಡಬೇಕು ಅಂತ ಅನಿಸ್ತು ಅಂದ. But no. ಅದೇ ಇಲ್ಲ. What is my father saying? ನನ್ನ ತಂದೆಯ ದೇವರು ಏನು ಹೇಳ್ತಾನೆ? Son, ಮಗನೇ, shut up. ಬಾಯಿ ಮುಚ್ಚು. Love your wife. ನಿನ್ನ ಹೆಂಡತಿಯನ್ನ ಪ್ರೀತಿಸು. You can't. ಆಗಲ್ಲ. So what do? ಏನ್ ಮಾಡ್ತೀಯ? Go to Jesus. ಯೇಸುವಿನ ಬಳಿಗೆ ಹೋಗು. Give me the help. ಕೃಪೆ ಕೊಡು ಕರ್ತನೇ. So when Jesus was praying, ಯೇಸು it ಪ್ರಾರ್ಥಿಸುವಾಗ was 100 times more pressure than you and me could face. ನಾವು ವಿರೋಧಿಸುವುದಕ್ಕಿಂತಲೂ ಕೂಡ 100ರಷ್ಟು ವಿರೋಧವಾಗಿತ್ತು. The cross inside him. ಆ ಒಳಗಿದ್ದ ಶಿಲುಬೆ ಆತನಲ್ಲಿ Too much pressure. ತುಂಬಾ ಒತ್ತಡವಿತ್ತು ಆತನಲ್ಲಿ. And when he was praying, ಆತನ ಪ್ರಾರ್ಥಿಸುವಾಗ that he should not sin. ಆತನ ಪಾಪ ಮಾಡಬಾರದು ಅಂತ. His sweat became like blood, drops of blood. ಆತನ ಬೆವರುಗಳು ರಕ್ತದ ರೀತಿಯಲ್ಲಿ ಆದವು. That's why it says in Hebrews 12. ಅದಕ್ಕಾಗಿ ಹೇಬ್ರದಲ್ಲಿ 12ನೇ ಅಧ್ಯಾಯದಲ್ಲಿ ಹೇಳುತ್ತದೆ. 4th verse. 4ನೇ ವಚನವು, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. So we see in the 4th verse it says, you have not strived against sin,
shedding blood. ನಾವು ನೋಡ್ತೇವೆ ನೀವು ಪಾಪಕ್ಕೆ ವಿರುದ್ಧವಾಗಿ ಅಷ್ಟೊಂದು ಹೋರಾಟ ಮಾಡಲಿಲ್ಲ ಅಂತ ಆ ರಕ್ತವನ್ನು ಸುರಿಸುವಷ್ಟು. So look at this another few verses I'm going to give you, then we'll pray. ಕೆಲವೊಂದು ವಚನಗಳನ್ನ ನಿಮಗೆ ಕೊಡ್ತೇನೆ, ಅದಾದ್ಮೇಲೆ ಪ್ರಾರ್ಥಿಸೋಣ. 1 Peter 4:1. 1 ಪೇತ್ರ 4ನೇ ಅಧ್ಯಾಯ 1ನೇ ವಚನ. Speaking about the third cross. ಇದು ಮೂರನೇ ಶಿಲುಬೆ ಬಗ್ಗೆ ಮಾತನಾಡುತ್ತದೆ. It says Jesus suffered for you in the flesh. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ರ ಬಗ್ಗೆ It is ಹೇಳುತ್ತದೆ. not speaking about getting crucified. ಇದು ಶಿಲುಬೆಗೆ ಏರಿಸಲ್ಪಡುವುದರ ಬಗ್ಗೆ ಹೇಳ್ತಿಲ್ಲ. It is speaking about daily dying to your flesh. ಪ್ರತಿನಿತ್ಯ ನಿನ್ನ ಶರೀರ ಭಾವದಲ್ಲಿ ಸಾಯುವುದರ ಬಗ್ಗೆ ಮಾತನಾಡ್ತಿದೆ. It says here, ಇಲ್ಲಿ ಹೇಳುತ್ತದೆ, arm yourself. ನೀವು ಕೂಡ ಈ ಭಾವನೆ ಹಿಡ್ಕೊಂಡಿರಿ. Okay, you're going to the office. ನೀವು ಆಫೀಸ್ ಹೋಗ್ತಿದ್ದೀರಾ, You got a very cranky boss. ತುಂಬಾ ಒಂದು ಕಿರಿಕಿರಿಯಾದ ಒಬ್ಬ ಯಜಮಾನ ಇದ್ರೆ, Or you may be having a problem in your house. ಅದರ ಸಮಸ್ಯೆ ಇರಬಹುದು ನಿಮ್ಮ ಮನೆಯಲ್ಲಿ. Sometimes somebody in the house is very touchy or something, and you get irritated with them. ನೀವು ಮನೆಯಲ್ಲಿ ಕೂಡ ತುಂಬಾ ಟಚ್ ಆಗಿರುವಂತ ಜನರು ಇರ್ತಾರೆ, ನೀವು ಅವ್ರನ್ನ ನೋಡಿದ್ರೆ ಕಿರಿಕಿರಿ ಆಗುತ್ತದೆ. So God is saying, arm yourself. ಆದ್ರೆ ದೇವರು ಹೇಳ್ತಿದ್ದಾನೆ, ಧರಿಸಿಕೊಳ್ಳಿರಿ. Be ready for that. ಅದಕ್ಕಾಗಿ When the ಸಿದ್ಧರಾಗಿ, time comes, ಸಮಯ ಬಂದಾಗ do my will. ನನ್ನ ಚಿತ್ತವನ್ನು ಮಾಡು. So go and pray. ಹೋಗಿ ಪ್ರಾರ್ಥಿಸು. Lord, give me grace. ಕರ್ತನೇ ನನಗೆ ಕೃಪೆ ಕೊಡು. When I think of that person, it makes me angry. ನನ್ನ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಿದಾಗ ನನಗೆ ಕೋಪ ಬರುತ್ತೆ. Lord, somebody did this to me, that to me. ಕರ್ತನೇ ನನಗಾಗಿ ಯಾರು ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು, But give me the grace ಆದ್ರೆ ನನಗೆ ಕೃಪೆ ಕೊಡು to ಕರ್ತನೇ, forgive them, ಅವನ ಕ್ಷಮಿಸುವುದಕ್ಕೆ, please you. ನಿನ್ನನ್ನು ಮೆಚ್ಚಿಸುವುದಕ್ಕೆ. And what happens? ಏನಾಗುತ್ತದೆ? You will be so pleasing to God. ನೀವು ದೇವರಿಗೆ I urge you to read ಮೆಚ್ಚಿಸುವಂತವರಾಗಿದ್ದೀರಾ. the 4th chapter of Peter. ನಾನು ಬೇಡ್ಕೊಳ್ತೇನೆ, ನೀವು 1 ಪೇತ್ರ It 4ನೇ says ಅಧ್ಯಾಯವನ್ನು ಅಧ್ಯಯನ there, ಮಾಡಿ. if you suffer in the flesh, ಇದು ಹೇಳುತ್ತದೆ, ನೀವು ಶರೀರ ಭಾವದಲ್ಲಿ ಬಾಧೆ ಪಟ್ಟುವುದಾದ್ರೆ you are ceased from sin. ನೀವು ಪಾಪದ ವಶದಿಂದ ಸಂಪೂರ್ಣ ತಪ್ಪಿಸಿಕೊಂಡವರಾಗಿರ್ತೀರಾ. You see, ನೀವು ನೋಡಿ, when you take up your cross, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳುವಾಗ it's the life of Jesus flowing out. ಅದು ಕ್ರಿಸ್ತನ ಜೀವಿತ ನಿಮ್ಮಿಂದ ಹರಿಯುವಂತದ್ದಾಗಿದೆ. So it says here, we are ceasing from sin only if you suffer. ನೀವು ಬಾಧೆ ಪಡುವುದಾದ್ರೆ ಮಾತ್ರ ಆ ಪಾಪದ ವಶದಿಂದ ಸಂಪೂರ್ಣ ಬಿಡುಗಡೆ. And it says in 2 Corinthians 2:16-17. 2 ಕೊರಿಂಥದವರಿಗೆ 2ನೇ ಅಧ್ಯಾಯ 16-17ನೇ ವಚನದಲ್ಲಿ, ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು? ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. 2 Corinthians 2 ಕೊರಿಂಥದವರಿಗೆ 4:7 4ನೇ ಅಧ್ಯಾಯ 7ನೇ ವಚನ till 11. 11ನೇ ವಚನದವರೆಗೆ Listen to these words. ಇದೇ ವಚನಗಳನ್ನ ಕೇಳಿಕೊಳ್ಳಿ. I hope you will realize ನಾನು ನಿರೀಕ್ಷಿಸುತ್ತೇನೆ it is speaking about ಇದ್ರ ಬಗ್ಗೆ, ಇದು ಯಾವುದ್ರ ಬಗ್ಗೆ glorious ಮಾತನಾಡುತ್ತಿದೆ? life in Christ. ಕ್ರಿಸ್ತನಲ್ಲಿರುವಂತಹ ಮಹಿಮಾಪೂರ್ಣವಾದ ಜೀವಿತದ ಬಗ್ಗೆ. Sadly, this topic is not well spoken of in the Christendom today. ದುಃಖಕರವಾಗಿ ಈ ಕ್ರೈಸ್ತತ್ವದ ರಾಜ್ಯದಲ್ಲಿ ಇದು ಮಾತನಾಡಲ್ಪಡ್ತಿಲ್ಲ. It should be spoken more often. ಇದು ಹೆಚ್ಚಾಗಿ ಸತತವಾಗಿ ಮಾತನಾಡಲ್ಪಡಬೇಕು. Can you read it? ಇದನ್ನು ಓದ್ತೀರಾ ನೀವು? ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವವಿಧದಲ್ಲಿ ಇದರ ಬಗ್ಗೆ ಆಲೋಚನೆ ಮಾಡಿ. What is inside you? ನಿಮ್ಮ ಒಳಗಡೆ ಏನಿದೆಯೋ It is a great treasure. ಅದೊಂದು ದೊಡ್ಡ ನಿಧಿಯಾಗಿದೆ. The Holy Spirit ಪವಿತ್ರಾತ್ಮನು is living inside ಆತ us. ನಿಮ್ಮ ಒಳಗಡೆ ಜೀವಿಸುತ್ತಿದ್ದಾನೆ. God use me as a footman. ಕರ್ತನೇ, ನನ್ನನ್ನ ವರ್ಷವಂತ ಒಂದು ಚೀಲದ ಹಾಗೆ ಮಾಡು. But God says no. ಆದ್ರೆ ದೇವರು ಹೇಳ್ತಾನೆ, ಇಲ್ಲ, I made you my temple. ನನ್ನ ಆಲಯವಾಗಿ ನಿನ್ನನ್ನು ಮಾಡಿದ್ದೇನೆ. How church wake up? ಸಭೆ ಎಚ್ಚೆತ್ಕೊಳ್ಳಿ. That stinking self must die. ಆ ಒಂದು ದುರ್ವಾಸನೆ ತರುವಂತ ಒಂದು ಜೀವಿತವು ಸಾಯ್ಬೇಕು. You see people defending themselves. ಜನರು ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಕ್ಕೆ ಮಾಡುವಾಗ You just point. You did it. ನೀನ್ ಮಾಡ್ದೆ ಅಂತ ಹೇಳಿದ ತಕ್ಷಣ, Hey, no, I never did that. ಓ ಇಲ್ಲ ನಾನಲ್ಲ ಅಂತ ಹೇಳುವಂಥದ್ದು. Oh, there will be a lot of talk. ತುಂಬಾ ಮಾತುಗಳಾಗುತ್ತದೆ. Flesh. ಶರೀರ ಭಾವ. Flesh is living very strongly. ಶರೀರ ಭಾವ ತುಂಬಾ ಬಲವಾಗಿ ಜೀವಿಸ್ತಾ You ಇದೆ. cannot please God. ನೀವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. If anything comes up between God's will and your will, you will choose your will. ದೇವರ ಚಿತ್ತದ ಮತ್ತು ನಿನ್ನ ಚಿತ್ತದ ಮಧ್ಯದಲ್ಲಿ ಏನಾದ್ರು ಬರುವುದಾದ್ರೆ ನೀವು ಏನ್ ಮಾಡ್ತೀರಾ? ನಿಮ್ಮ ಚಿತ್ತವನ್ನು ಆರಿಸ್ಕೊಳ್ತೀರಾ. A spiritual person ಆತ್ಮಿಕವಾದ ವ್ಯಕ್ತಿ will not defend himself. ತನ್ನ ಬಗ್ಗೆ ತಾನು ಸಮರ್ಥಿಸಿಕೊಳ್ಳುವುದಿಲ್ಲ. You try to do it. ನೀವು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ. Jesus was like that. ಏಸು ಹಾಗಿದ್ದ. He kept quiet. ಆತ ಸುಮ್ಮನಿದ್ದ. Wow. ವಾವ್. So,
it says here, ಇಲ್ಲಿ ಹೇಳುತ್ತದೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವವು ನಮ್ಮ ಮತ್ಸ್ಯ ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ. all the Christians, ಎಲ್ಲ ಕ್ರೈಸ್ತಿಯರು, every believer, ಪ್ರತಿ ವಿಶ್ವಾಸಿಗಳು take this seriously. ಇದನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ, I'm going to do the Father's will. ನಾನು ತಂದೆಯ ದೇವರ ಚಿತ್ತವನ್ನು ಮಾಡ್ತೇನೆ. I will never do something secretly. ನಾನು ಯಾವುದು ಕೂಡ ಗುಪ್ತವಾಗಿ There's ಮಾಡುವುದಿಲ್ಲ. no hide and seek in my life. ಯಾವುದು ಕೂಡ ಬಚ್ಚಿಡುವಂತ ಕಾರ್ಯಗಳನ್ನು ಜೀವಿತದಲ್ಲಿ ಇಲ್ಲ. Everything is open. ಎಲ್ಲವೂ ಕೂಡ ತೆರೆದಂತಿದೆ. Even my phone. ನನ್ನ ಫೋನ್ ಕೂಡ. My password is known to all my family. ನನ್ನ ಪಾಸ್ವರ್ಡ್ ನನ್ನ ಕುಟುಂಬದ ಎಲ್ಲರಿಗೂ ಗೊತ್ತು. Some people have phone. ಕೆಲವರಿಗೆ ಫೋನ್ ಇರ್ತದೆ. Nobody should know what's happening. ಯಾರಿಗೂ ಗೊತ್ತಾಗಬಾರದು ಅದರೊಳಗೆ ಏನು ನಡೀತಾ ಇದೆ ಅಂತ. Once Adam sinned, ಆದಾಮ ಪಾಪ the ಮಾಡಿದ್ಮೇಲೆ first thing he did was he went and stitched fig leaves. ಮೊದಲನೇ ಸಂಗತಿ ಆದಾಮ ಪಾಪ ಮಾಡಿದ್ಮೇಲೆ ಮಾಡಿದ್ದೇನು, ಅಂಜೂರದ ಎಲೆಗಳನ್ನ ಹೊಲ್ಕೊಂಡ. And he went away from God. ಅದಾದ್ಮೇಲೆ ದೇವರಿಂದ ದೂರ ಹೋದ. Why? ಯಾಕೆ? God kept searching for him. ಯಾಕಂದ್ರೆ ದೇವರು ಅವನಿಗಾಗಿ ಹುಡ್ಕೊಂಡು ಬಂದಿದ್ದು. Adam, ಆದಾಮನೇ, where are you? ಎಲ್ಲಿದ್ಯಾ? He was hiding. ಅವನು ಬಚ್ಚಿಟ್ಕೊಂಡಿದ್ದ. When you miss fellowship, ನೀವು ಅನ್ಯೋನ್ಯತೆಯನ್ನು ತಪ್ಪಿಸಿಕೊಳ್ಳುವಾಗ, when you miss prayer time, ನೀವು ಪ್ರಾರ್ಥನೆ ಸಮಯವನ್ನು ತಪ್ಪಿಸುವಾಗ sin has come in your life. ಪಾಪ ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿದೆ. Take it seriously. ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. So church, you see here, ಸಭೆ ನೀವು ಇಲ್ಲಿ ನೋಡಿದ್ದೀರಾ? the third cross, ಮೂರನೆಯ ಶಿಲುಬೆ, Christ living inside. ಕ್ರಿಸ್ತನು ನಿಮ್ಮ ಒಳಗಡೆ ಜೀವಿಸುವಂತದ್ದು. He is driving the car now. ಆತನು ಕಾರ್ನ ಡ್ರೈವ್ ಮಾಡ್ತಾ He is ಇದ್ದಾನೆ. doing what he wants to do in my life. ಆತನು ಏನೆಲ್ಲ ನನ್ನ ಜೀವಿತದಲ್ಲಿ ಮಾಡಬೇಕು ಅಂತ ಬಯಸ್ತಾನೋ ಅದನ್ನ ಆತನು I have ಮಾಡ್ತಿದ್ದಾನೆ. surrendered to him. ನಾನು ಆತನಿಗೆ ಸಂಪೂರ್ಣ ಶರಣಾಗತನಾಗಿದ್ದೇನೆ. And in Psalms 139, 18th verse says, ಕೀರ್ತನೆ 139 18ನೇ ವಚನವು ಹೇಳುತ್ತದೆ, when I awake, ನಾನು ಎಚ್ಚೆತ್ತುಕೊಳ್ಳುವಾಗ I am still with you. ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. That is the beauty of the cross. ಅದು ಸುಂದರವಾಗಿ ಸೌಂದರ್ಯವಾಗಿದೆ. Always you have God's presence with you. ಯಾವಾಗಲೂ ದೇವರ ಪ್ರಸನ್ನತೆ ನಿಮ್ಮ He ಜೊತೆ never ಇದೆ. leaves you. ಆತನು ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ. Except you sin. ನೀವು ಪಾಪ ಮಾಡದ ಹೊರತು You feel dryness. ನಿಮ್ಮಲ್ಲಿ ಒಂದು ಬೆರೆದತನ Sit ಕಾಣಿಸುತ್ತದೆ. and search. ಕುತ್ಕೊಂಡು ಹುಡುಕಿರಿ. God said, this is the area. ದೇವರು ಹೇಳ್ತಾನೆ, ತೋರಿಸ್ತಾನೆ ಈ ಒಂದು Oh, ಕ್ಷೇತ್ರದಲ್ಲಿ. I'm sorry, Lord. ಓ ಕರ್ತನೇ, ನನ್ನ ಕ್ಷಮಿಸು. Church, in this kind of an attitude, ಸಭೆ ಇಂಥ ರೀತಿಯಾದ ಒಂದು ನಡವಳಿಕೆಯಿಂದ your enemy is only Satan. ನಿಮ್ಮ ಶತ್ರು ಯಾರಾಗಿರ್ತಾನೆ ಗೊತ್ತಾ? ಬರೀ I see ಶೈತಾನ ಮಾತ್ರ. believers avoiding the in-laws' houses. ನಾವು ನೋಡ್ತೇವೆ ವಿಶ್ವಾಸಿಗಳು ತಮ್ಮ ಅತ್ತೆ ಮಾವನ ಮನೆ ಹೋಗದೆ ಇರುವಂತರು, Believers gossiping. ಚಾಡಿ ಮಾತಾಡುವವರು. They are not really not serious with God. ಅವ್ರು ದೇವರ ಬಗ್ಗೆ ಗಂಭೀರವಾಗಿಲ್ಲ. It is they will have a lot of troubles. ತುಂಬಾ ಕಷ್ಟಗಳಲ್ಲಿ ಹಾದು ಹೋಗ್ತಾರೆ. Because when God is there, ದೇವರಿರುವಾಗ no troubles. ಯಾವ ಸಮಸ್ಯೆಯೂ ಇಲ್ಲ. I tell you, for years, ನಾನು ಹೇಳ್ತೇನೆ, ವರ್ಷಾನ್ಗಟ್ಲೆ I've enjoyed peace and joy of the Holy Spirit. ನಾನು ಸಮಾಧಾನ, ಸಂತೋಷ, ಪವಿತ್ರಾತ್ಮನದನ್ನ I am ಸಂತೋಷಿಸಿದ್ದೇನೆ. so blessed. ಎಷ್ಟೊಂದು ಆಶೀರ್ವಾದ So ಹೊಂದಿದ್ದೇನೆ. much of peace. ಎಷ್ಟೊಂದು ಸಮಾಧಾನ I have ಹೊಂದ್ಕೊಂಡಿದ್ದೇನೆ. troubles. ಸಮಸ್ಯೆಗಳಿದೆಯಾ ನನ್ನಲ್ಲಿ? Yeah. ಹೌದು. But you know something? ಅದೇ ನಿಮ್ಗೆ ಗೊತ್ತಾ? I know whom I believe. ನಾನು ಯಾರಿಗೆ ನಂಬಿದ್ದೇನೆ ಅಂತ ನನ್ಗೆ ಗೊತ್ತು. I know my heavenly Father. ನನ್ನ ಪರಲೋಕ ತಂದೆಯನ್ನು ನಾನು I ಅರಿತವನಾಗಿದ್ದೇನೆ. can go to him and speak to him because it's become so real to me because of the third cross. ನಾನು ಆತನ ಬಳಿಗೆ ಹೋಗಿ ನಾನು ಮಾತನಾಡ್ತೇನೆ, ಯಾಕಂದ್ರೆ ನನಗೆ ಗೊತ್ತು ಅದು ನಿಜವಾಗಿದೆ. ಆ ಮೂರನೇ I ಶಿಲುಬೆಯಿಂದ hope to become more closer to God and can say like Paul one day. ನಾನು ನಿರೀಕ್ಷಿಸ್ತೇನೆ, ನಾನು ಕೂಡ ಇನ್ನು ಹೆಚ್ಚು ಸಮೀಪವಾಗಬೇಕು ದೇವರ ಬಳಿಗೆ. ಪೌಲನು ಹೇಳಿದ ಹಾಗೆ ನಾನು ಹೇಳ್ಬೇಕು. Galatians 2:20. ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಚನ. It says, ಅದು ಹೇಳುತ್ತದೆ, I am crucified with Christ. ನಾನು ಯೇಸುವಿನ ಜೊತೆ ಶಿಲುಬೆಗೆ ಏರಿಸಲ್ಪಟ್ಟಿದ್ದೇನೆ. Yet I live, ಅದು ನಾನು ಜೀವಿಸುವವನಲ್ಲ, not I, ನಾನಲ್ಲ, but Christ liveth in me. ಕ್ರಿಸ್ತನು ನನ್ನಲ್ಲಿ That means ಜೀವಿಸುವವನಾಗಿದ್ದಾನೆ. Paul's life was 100% doing only what the Father wanted. ಅದರ ಅರ್ಥ ಪೌಲನ ಜೀವಿತವು 100% ತಂದೆಯನ್ನು ದೇವರು ಏನನ್ನ ಬಯಸಿದ್ನೋ ಅದು As long as this flesh is living, ಎಷ್ಟು ಮಟ್ಟಿಗೆ ಈ ಒಂದು ಶರೀರ ಭಾವ ಜೀವಿಸ್ತಾ ಇರ್ತದೋ you cannot please God. ನೀವು ದೇವರನ್ನು ಮೆಚ್ಚಿಸುವುದಕ್ಕೆ God ಸಾಧ್ಯವಿಲ್ಲ. still loves us. ದೇವರು ನಮ್ಮನ್ನು ಇನ್ನೂ ಕೂಡ He ಪ್ರೀತಿಸ್ತಾನೆ. loves the Corinthian church. ಕೊರಿಂಥ ಸಭೆಯನ್ನು ಪ್ರೀತಿಸಿದ. He loved Adam and Eve after they sinned. ಅವರು ಆದಾಮ ಅವ್ವ ಪಾಪ ಮಾಡಿದ್ಮೇಲೆ ಕೂಡ ಪ್ರೀತಿಸಿದ Those who ದೇವರು. carry the inward cross ಆದ್ರೆ ಯಾರು ತಮ್ಮ ಆಂತರಿಕವಾದ ಶಿಲುಬೆಯನ್ನು ಹೊತ್ತು shows they ಹೋಗ್ತಾರೆ, love God. ಅವರು ತೋರಿಸ್ತಾರೆ ದೇವರನ್ನು ಅವ್ರು ಪ್ರೀತಿಸ್ತಾರೆ ಅಂತ. Jesus bless you. ಯೇಸು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್. Just now we're going to pray ಸಭೆಯೇ ನಾವೀಗ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. that you will get understanding about this truth. ಈ ಸತ್ಯಗಳ ಕುರಿತಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. Calvary, ಕಲ್ವಾರಿ, then
crucified with Christ, ಮತ್ತು ಕ್ರಿಸ್ತನ ಜೊತೆಗೆ ಶಿಲುಬೆಗೇರಿಸಲ್ಪಟ್ಟಿರುವುದು my old man. ನನ್ನ ಹಳೆಯ ಮನುಷ್ಯ. Third, ಮತ್ತು ಮೂರನೆಯದು, I am crucified. ನಾನು ಶಿಲುಬೆಗೇರಿಸಲ್ಪಟ್ಟಿದ್ದೇನೆ. It's not easy. ಇದು ಸುಲಭವಲ್ಲ, It is hard. ಅದು But it's ಕಠಿಣವಾದದ್ದು. the best life you can ever get in this world. ಅದೇ ಪ್ರಪಂಚದಲ್ಲಿ ಉತ್ತಮವಾದ ಜೀವಿತ ಇದಾಗಿದೆ. Free from worry, ಒಂದು ಚಿಂತೆಯಿಂದ Free from fear. ಮುಕ್ತ, ಭಯದಿಂದ free ಮುಕ್ತ. from everything this world is suffering from. ಈ ಪ್ರಪಂಚವು ಯಾವುದರ ಬಗ್ಗೆ ಎಲ್ಲ ಚಿಂತೆ ಇದೆಯೋ ಅದರೆಲ್ಲದಿಂದ ಮುಕ್ತವಾಗಿದೆ. Church, I know that maybe some of you are sick, ಸಭೆಯೇ ನಮ್ಗೆ ಗೊತ್ತು, ನಿಮ್ಮಲ್ಲಿ ಕೆಲವರು ಕಾಯಿಲೆಯಿಂದ ಇದ್ದೀರಾ, and some of you may be having needs. ಅಥವಾ ನಿಮ್ಮಲ್ಲಿ ಕೆಲವರಿಗೆ ಅಗತ್ಯದ ಅವಶ್ಯಕತೆ ಇದೆ. In the good times, ಒಳ್ಳೆಯ ಸಮಯದಲ್ಲಿ, when you have free time, ನಿಮ್ಮಲ್ಲಿ Before the pandemic. ಪ್ಯಾಂಡಮಿಕ್ಕಿಂತ ಮುಂಚೆ did you build yourself in the Lord? ನೀವು ಕರ್ತನಲ್ಲಿ ನಿಮ್ಮನ್ನ ಕಟ್ಕೊಂಡ್ರ? If you built, ನೀವು ಕಟ್ಕೊಂಡಿದ್ರೆ when the pandemic comes, it never shake you. ಪ್ಯಾಂಡಮಿಕ್ ಬಂದಾಗ ನಿಮ್ಮನ್ನ ಯಾವುದು ಕೂಡ I'm ಅಲ್ಗಾಡಿಸೋದಿಲ್ಲ. praying for those who have not built themselves, ಅದೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯಾರು ತಮ್ಮ ಜೀವಿತವನ್ನ ಕಟ್ಕೊಳ್ಳಿಲ್ಲ ಸರಿಯಾಗಿ, where you have financial needs, ಹಣಕಾಸಿನ ಒಂದು ಸಮಸ್ಯೆಗಳಲ್ಲಿ Jesus will help you. ದೇವರು ನಿಮಗೆ ಸಹಾಯ ಮಾಡ್ತಾನೆ. Shall we pray? ನಾವು ಪ್ರಾರ್ಥನೆ ಮಾಡೋಣ. Loving God, ಪ್ರೀತಿಯ ತಂದೆಯೇ, I pray for the sick in the ನಾನು church. ಕಾಯಿಲೆಗಾಗಿ ನಾನು ಪ್ರಾರ್ಥನೆ I ಮಾಡ್ತೀನಿ. know it's your perfect will ನನಗೆ ಗೊತ್ತು ಇದು ನಿನ್ನ ಪರಿಪೂರ್ಣವಾದ ಚಿತ್ತ. that no one should be sick. ಯಾರು ಕೂಡ ಕಾಯಿಲೆಯಿಂದ ಇರಬಾರ್ದು. Lord, it is your perfect will ಕರ್ತನೆ, ಇದು ನಿನ್ನ ಪರಿಪೂರ್ಣವಾದ that ಚಿತ್ತ. none of your children should be sick. ನಿನ್ನ ಎಲ್ಲ ಯಾವ ಮಕ್ಕಳು ಕೂಡ ಕಾಯಿಲೆಯಿಂದ Every ಇರಬಾರ್ದು. sickness in their bodies. ಪ್ರತಿಯೊಂದು ಕಾಯಿಲೆಗಳು ಅವರ ದೇಹದಲ್ಲಿ Lord, give them the faith ಕರ್ತನೆ, ಅವರಿಗೆ ನಂಬಿಕೆಯನ್ನು ಕೊಡು, to drive it out of their bodies ಅವರ ದೇಹದಿಂದ ಹೊರ ಹಾಕುವುದಕ್ಕೆ. and believe your word ಮತ್ತು ನಿನ್ನ ವಚನದಲ್ಲಿ that you have forgiven all their sins ನೀನು ಅವರ ಎಲ್ಲಾ ಪಾಪಗಳನ್ನ ಕ್ಷಮಿಸಿದ್ದೀಯಾ and healed all their diseases. ಮತ್ತು ಅವರ ಎಲ್ಲಾ ಕಾಯಿಲೆಗಳನ್ನ ಗುಣಪಡಿಸಿದ್ದೀಯಾ. You were wounded for our ನೀನು sins. ಗಾಯಗೊಂಡೆ, You were bruised for our iniquities. ನೀನು ನಮ್ಮ ಒಂದು ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟೆ. You took a horrible punishment. ನೀನು ಒಂದು ಭಯಾನಕವಾದ ಒಂದು 6 hours on the cross. 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ. Lord, you did it for us. ಕರ್ತನೆ, ನೀನು ನಮಗಾಗಿ Whether ಮಾಡಿದೆ. we feel it or not, ನಮಗೆ ಅನ್ನಿಸಿದ್ರು ಅನ್ನಿಸ್ತೇ your word says it. ನಿನ್ನ ವಚನವು ಹೇಳುತ್ತದೆ, We believe it. ನಾವು ನಂಬ್ತೇವೆ. And then it says, ಅದಾದ್ಮೇಲೆ ಹೇಳುತ್ತದೆ, your stripes ನಿನ್ನ ಭಾಷಣಗಳು was for our healing. ನಮ್ಮ ಸ್ವಸ್ಥತೆಗಾಗಿ ಆಗಿದೆ. You've taken our curse away. ನೀನು ನಮ್ಮ ಶಾಪವನ್ನು ತೆಗೆದು ಹಾಕಿ, You've taken our sins away. ನಮ್ಮ ಪಾಪಗಳನ್ನು ತೆಗೆದು And ಹಾಕಿದ್ದೀಯಾ. it's gone. ಮತ್ತು ಅದು ಹೋಗಾಯ್ತು. So your blessing has to come. ನಿನ್ನ ಆಶೀರ್ವಾದಗಳು We pray for ಬರಬೇಕು. those who need vehicles, ನಾವು ಪ್ರಾರ್ಥನೆ ಮಾಡ್ತೀವಿ, ಯಾರಿಗೆಲ್ಲ ವೆಹಿಕಲ್ ಅವಶ್ಯಕತೆ ಇದೆ, businesses ಆ to ವ್ಯಾಪಾರಗಳು prosper. ಅಭಿವೃದ್ಧಿ ಹೊಂದುವುದಕ್ಕೆ In the name of Jesus. ಯೇಸುವಿನ That ನಾಮದಲ್ಲಿ your people will not love those things, ನಿನ್ನ ಜನರು ಅದನ್ನ but ಪ್ರೀತಿಸುವಂತವರಾಗದೇ ಇರಲಿ. will give it a right place in their life. ಆದ್ರೆ ಯಾವುದು ಕರ್ತನೆ, ಅದಕ್ಕಿರುವಂತ ಒಂದು ಸರಿಯಾದ ಸ್ಥಳವನ್ನು We ಕೊಡುವಂತ pray for prosperity, ನಾವು ಪ್ರಾರ್ಥನೆ ಮಾಡ್ತೀವಿ, businesses to be opened up. ವ್ಯಾಪಾರಗಳು ತೆರೆಯಲ್ಪಡಲಿ. Thy ministering angels will go, Lord, ನಿನ್ನ ಒಂದು ಸೇವೆ ಮಾಡುವಂತ ದೇವದೂತರು ಹೋಗಿ and minister, Lord, ಮತ್ತೆ ಸೇವೆ ಮಾಡಲಿ, and bring blessing to their businesses. ಆಶೀರ್ವಾದಗಳನ್ನು ತೆಗೆದುಕೊಂಡು ಬರಲಿ ಆ ವ್ಯಾಪಾರಗಳಿಗೆ. Loving God, ಪ್ರೀತಿಯ ತಂದೆಯೇ, thank you for the third cross. ಇವತ್ತು 3ನೇ ಶಿಲ್ಪಿಗಾಗಿ ಬಂದ ನೀನು. I pray ನಾನು that ಪ್ರಾರ್ಥಿಸ್ತೇನೆ, your church will get revelation. ಸಭೆಗೆ ಆ ಪ್ರಕಟಣೆ ಸಿಗಲಿ. Whoever watch this video, ಈ ವಿಡಿಯೋನ ಯಾರೆಲ್ಲ ನೋಡ್ತಾರೆ they will understand ಅವ್ರು ಅರ್ಥ ಮಾಡ್ಕೊಳ್ಳಲಿ, there is something more in Christendom. ಕ್ರೈಸ್ತತ್ವದಲ್ಲಿ ಇನ್ನೂ ಹೆಚ್ಚಿನದಿದೆ. It is not about Jesus only died for me, ಬರೀ ಯೇಸು ನನಗಾಗಿ ಸಾಯೋದು not that ಮಾತ್ರವಲ್ಲ, the old man is crucified ಅಥವಾ only, ನನ್ನ ಹಳೆಯ ಮನುಷ್ಯನು ಶಿಲುಬೆಗೇರಿಸಲ್ಪಡುವುದು but ಮಾತ್ರ ಅಲ್ಲ, I need to be crucified every day. ನಾನು ಕೂಡ ಪ್ರತಿನಿತ್ಯವೂ ಶಿಲುಬೆಗೇರಿಸಲ್ಪಡಬೇಕು. Father, ತಂದೆಯೇ, give a revelation to the church ನನಗೆ ಸಭೆಗೆ ಒಂದು that ಪ್ರಕಟಣೆಯನ್ನು when the cross is there, ಆ ಶಿಲುಬೆ ಇರುವಾಗ there is peace in the family, ಸಮಾಧಾನವಿರುತ್ತದೆ ಕುಟುಂಬದಲ್ಲಿ, peace in the church, ಸಭೆಯಲ್ಲಿ peace ಕುಟುಂಬವಿರುತ್ತದೆ. everywhere we go. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಕಡೆ ಒಂದು For he ಸಮಾಧಾನ. who suffers in the flesh ಯಾರು ಶರೀರ ಭಾವದಲ್ಲಿ ಬಾಧೆಪಡ್ತಾನೋ pleases you. ನಿನ್ನನ್ನು ಮೆಚ್ಚಿಸ್ತಾನೆ. And when they are pleasing to you, ಅವನು ನಿನಗೆ ಮೆಚ್ಚಿಸುವಾಗ your favor comes upon them. ನಿನ್ನ ಧೈರ್ಯ ಅವರ ಮೇಲೆ ಬರುತ್ತದೆ, Your blessings comes upon ನಿನ್ನ ಆಶೀರ್ವಾದ ಅವರ ಮೇಲೆ them. ಬರುತ್ತದೆ. Said Abraham, ಅಲ್ಲಿ ಹೇಳಿದಾಗ ಅಬ್ರಹಾಮನೇ, you were pleased with him, ನೀನು ಅಬ್ರಹಾಮನ ಬಗ್ಗೆ ಮೆಚ್ಚಿದೆ and he became a blessing. ಮತ್ತು ಆತನೇ ಆಶೀರ್ವಾದ. Oh Father, ಓ ತಂದೆಯೇ, we ask you, ನಾವು ಕೇಳ್ಕೊಳ್ತೇವೆ, help us ನಮಗೆ ಸಹಾಯ ಮಾಡಿ. every day, ಪ್ರತಿನಿತ್ಯ one day at a time, ಒಂದು ದಿನ ಒಂದು ದಿವಸವಾಗಿ to carry our cross. ನಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳುವುದಕ್ಕೆ. It's difficult, ಅದು ಕಠಿಣ, but because of your love, ಅದು ನಿನ್ನ ಪ್ರೀತಿಯ ನಿಮಿತ್ತದಿಂದ it motivates us ಇದು ನಮಗೆ ಉದ್ದೇಶವನ್ನು to ಕೊಡುವಂತದ್ದಾಗಿದೆ, please you. ಅದನ್ನು ನಾವು ಮೆಚ್ಚಿಸುವುದಕ್ಕೆ. I ask this ನಾನು ಕೇಳ್ಕೊಳ್ತೇನೆ ಇದನ್ನ everyone in the church, ಸಭೆಯಲ್ಲಿರುವಂತ everyone who ಪ್ರತಿಯೊಬ್ಬರು will see the video, ಯಾರೆಲ್ಲ ವಿಡಿಯೋ ನೋಡ್ತಾರೆ that this is ಅವರೆಲ್ಲ not just words, ಇದು ಮಾತುಗಳಲ್ಲ, it is truth, ಇದು ಸತ್ಯ, and they need to do it ಮತ್ತು ಅದನ್ನು ಅವರು ಮಾಡಬೇಕು by your help. ನಿನ್ನ ಸಹಾಯದಿಂದ. We ask this prayer ನಾವು ಈ ಪ್ರಾರ್ಥನೆ ಕೈಗೊಳ್ತೇವೆ in Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Sing to